ಮಗನೂ ಪ್ರಚಾರ ಮಾಡಕ ಅದಕ್ಕೆ ಬಂದದ್ದು ಇಲ್ಲಿ ಏಕೆಂದ್ರೆ ಹೇಳುದ ಅವರು ಇಲ್ಲಿ ಕಾಂಗ್ರೆಸ್ ಗೆಲ್ತೈತೋ ಸೋಲ್ತೈತೋ ಗೊತ್ತಿಲ್ಲ, ಆದರೆ ಬಿಜೆಪಿ ಮಾತ್ರ ಗೆಲ್ತೈತಿ. ಆದ್ರೆ ಅವ್ರು ಬಂದದ್ದೇನು ಮುಂದಿನ ಚುನಾವಣೆಯಲ್ಲಿ ಅವ್ರ ಮನೆಯಾಗ ಒಬ್ಬ ಅವ್ರು ಇಲ್ಲಿ ಕಂಬಳಿ ಹಾಕ್ಬೇಕು ಅನ್ನೋ ಸಲಹೆ ಬಂದ ಸರ್. ಅವ್ರ ಪುತ್ರನ ಇಲ್ಲಿ ಪ್ರಚಾರ ಮಾಡಕಂತಾರ. ಅದೇ ರೀ ನಾನು ಅದನ್ನ ಹೇಳಕತ್ತ ತಿರುಗಾಡಿ ನೋಡುದು, ಆಸೆ ಬರೋದಿಲ್ಲ, ಆಸೆ ಬರೋದಿಲ್ಲ. ಮುಂದಿನ 2 ವರ್ಷ ಬಿಟ್ಟು ಎಲೆಕ್ಷನ್ ಏನ್ ಹೇಳ್ತಿದ್ಲ ಅವ್ರ ಬಗ್ಗೆ ಯಾರು ಒಬ್ರು ಇಲ್ಲಿ ಹಾಕೋದು. ಸರ್ ಅವ್ರ ಮಗನೂ ಪ್ರಚಾರ ಮಾಡಕ ಅದಕ್ಕೆ ಬಂದದ್ದು ಇಲ್ಲಿ ಏಕೆಂದ್ರೆ ಹೇಳುದ ಅವರು ಇಲ್ಲಿ ಕಾಂಗ್ರೆಸ್ ಗೆಲ್ತೈತೋ ಸೋಲ್ತೈತೋ ಗೊತ್ತಿಲ್ಲ, ಆದರೆ ಬಿಜೆಪಿ ಮಾತ್ರ ಗೆಲ್ತೈತಿ. ನಮಸ್ಕಾರ, ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಉಪಚುನಾವಣೆಯಲ್ಲಿ ಇಬ್ಬರು ರಾಜಕೀಯ ಪಕ್ಷದ ಮುಖಂಡರು ನಂತರ CM DCM ಪ್ರಚಾರದಲ್ಲಿ ತೊಡಗಿದ್ದಾರೆ. ಒಂದೇ ದಿನ ಬಾಕಿ ಇದೆ. ಅದರ ಈ 2 ಕ್ಷೇತ್ರದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಯಾಕಂದರೆ ಆಡಳಿತಾರೂಢ ಪಕ್ಷ ಈ ಸದ್ಯಕ್ಕಿದೆ. ನಂತರ ಗ್ಯಾರಂಟಿ ಕೈ ಇಡುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯಂತಿಲ್ಲ. ಕಳೆದ ಸಲ ಗ್ಯಾರಂಟಿ ಇರಲಿಲ್ಲ, ಆವಾಗ ಕೂಡ 5,876 ಮತಗಳಿಂದ HYMT ಗೆದ್ದಿದ್ರು. ಅವಾಗ ಗ್ಯಾರಂಟಿ ಇರಲಿಲ್ಲ, ಈಗ ಗ್ಯಾರಂಟಿ ಇದೆ. ಕೇವಲ ಅಂತರ ಇಷ್ಟೇ ಇತ್ತು. ಆವಾಗ HYMT ಪಡೆದಂಥ ಮತಗಳು 79,336. ಯಾಕಂದರೆ ಕಳೆದ ಸಲ ಚುನಾವಣೆಯಲ್ಲಿ ಅಂದರೆ 2023 ಚುನಾವಣೆಯಲ್ಲಿ. ಇನ್ನು BJP ವೀರಣ್ಣ ಚರಂತಿಮಠ ಅವರು 73,458 ತೊಗೊಂಡಿದ್ದಾರೆ. ಇಲ್ಲಿ ಗ್ಯಾರಂಟಿ ಮತಗಳು ದೊಡ್ಡ ಪ್ರಮಾಣದಲ್ಲಿ ಬಂದರೆ 15,000-20,000 ಮತಗಳ ಅಂತರದಿಂದ BJP ಅಭ್ಯರ್ಥಿಯನ್ನು ಇಲ್ಲಿ ಸೋಲುವಂಥ ಸಾಧ್ಯತೆ ಹೆಚ್ಚಿದೆ. ಅದು ಅಲ್ಲದೆ ಇನ್ನು ದಾವಣಗೆರೆಯಲ್ಲಿ ಸಮರ್ ಶಾಮನೂರು ಅನುಕಂಪದ ಅಲೆ ಇದೆ. ಶಾಮನೂರ ಮೊಮ್ಮಗ. ಕಾಂಗ್ರೆಸ್ ಹವಾ ಮೊದಲಿಂದಲೇ ಇದೆ. ಈ ಕ್ಷೇತ್ರ ಕಾಂಗ್ರೆಸ್ ಬಿಟ್ಟುಕೊಡುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಇಲ್ಲಿ BJP ಸೋಲುವಂಥ ಹಾದಿಯಲ್ಲಿದೆ. ಯಾಕಂದರೆ ಇಲ್ಲಿ BJP ನಾಯಕರು ಕೂಡ ಕೆಲವರು ಕಾಂಗ್ರೆಸ್ಸಿಗೆ ಮಾಡ್ತಾಯಿದ್ದಾರೆ. ಅದು ಭಾಳ ಆಶ್ಚರ್ಯ ಸಂಗತಿ. ಯಾಕಂದರೆ ಶಾಮನೂರು ಏನಿದ್ರು ಅವರು ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡಿದರು. ಆ ಹೆಸರಿನ ಬಲ ಮತ್ತು ಏನು ಯುವಕಿದ್ದಾನೆ ಆತನಿಗೆ ಏನು ಬೆಂಬಲ ಹೆಚ್ಚು ವ್ಯಕ್ತ ಆಗ್ತದೆ. ಇನ್ನು ಬಾಗಲಕೋಟೆಯಲ್ಲಿ ಟೋಟಲಿ ಮತಗಳು 1,26,999. ಇಲ್ಲಿ ದಾವಣಗೆರೆಯಲ್ಲಿ ಪ್ಲಸ್ ಪಾಯಿಂಟ್ ಏನಿದೆ ಅಂತಂದರೆ ಸಾದಿಕ್ ಪೈಲ್ವಾನ್ ಅವರೇನು ಹಿಂದಕ್ಕೆ ಪಡೆದ್ರು, CM ಅವ್ರು ಹೇಳಿದ್ರು ಅಲ್ಲಿ ಮುಸ್ಲಿಂ ಮತಗಳು 70-75% ಇದಾವೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ 2 ಕಡೆಗೆ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇಲ್ಲಿ ತುರ್ಸಿನ ಸ್ಪರ್ಧೆ ಇದೆ ಮೇಲ್ನೋಟಕ್ಕೆ, ಆದರೆ ಒನ್ ಸೈಡೆಡ್ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇನ್ನು ಇಲ್ಲಿ ಬಾಗಲಕೋಟೆಯಲ್ಲಿ ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ಅಸಂತೋಷ ಸವಾಸೆ, ಜನತಾ ಚಳವಳಿ ಭಾರತ ಪಕ್ಷದಿಂದ ತೇಜರಾಮ್ ಶೆಟ್ಟಿ ದೇವಾಂಗ, ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ನಾಗರಾಜ್ ಕಲ್ಗುಟ್ಕರ್. ಅಂದರೆ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಎಷ್ಟೊಂದು ಸೇವೆಯನ್ನು ಮಾಡ್ತಾಯಿದೆ ತಮಗೆಲ್ಲ ಗೊತ್ತಿದೆ. ಇಡೀ ಕರ್ನಾಟಕದಲ್ಲಿ ಸದ್ಯಕ್ಕೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾಯಿದೆ. BJP ನಾಯಕರು ಇದ್ದೂ ಇಲ್ಲದಂತಿದ್ದಾರೆ. ಸರ್ಕಾರದ ಆಡಳಿತ ವೈಫಲ್ಯಗಳನ್ನೇ ತಿಳಿದು ಸರ್ಕಾರ ಯಾವ ರೀತಿ ದುಂದು ವೆಚ್ಚ ಮಾಡ್ತಿದ್ದೆ ಅದನ್ನು ಕಡಿವಾಣ ಹಾಕೋದು, ಹೈವೇದಲ್ಲಿ ಸರ್ಕಾರಿ ವಾಹನಗಳನ್ನು ತಡೆದು ನಿಲ್ಲಿಸೋದು. ರವಿಕೃಷ್ಣ ರೆಡ್ಡಿ ಅವರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಈ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ನಾಗರಾಜ ಕುಲ್ಗುಟ್ಕರ್ ಭಾಳ ಒಳ್ಳೆಯ ಅಭ್ಯರ್ಥಿ. ಈತನಿಗೆ ಮತ ಹಾಕ್ಬೇಕಂತ ನಾವು ಬಯಸ್ತಾ ಇದ್ದೇವೆ. ಯಾಕಂದರೆ ಇದು ಪಕ್ಷದ ಗೆದ್ದರೆ 1 ಸೀಟಾದರೂ ಬರ್ತದೆ, ಮತ್ತಷ್ಟು ಅವ್ರಿಗೆ ಹೊರಗೆ ಬರ್ತದೆ. ಆದರೆ ಮತದಾರ ಹಣವನ್ನು ನೋಡ್ತಾ ಇದ್ದಾನೆ. ಇಲ್ಲಿ ಹಣದ ಒಳಗೆ ಕೂಡ ಹರಿಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. 2 ಕತ್ತಲೆ ರಾತ್ರಿ ಇದಾವೆ. ತಮಗೆಲ್ಲ ಗೊತ್ತಿದೆ ಚುನಾವಣೆ ಯಾವ ರೀತಿ ನಡೀತಿದೆ ಅಂತೇಳಿ. ಮತದಾರ ಯಾರು ಎಷ್ಟು ಹೆಚ್ಚು ಕೊಡ್ತಾರೆ ಅವ್ರಿಗೆ ಮತ ಕೊಡುವಂಥ ಸಾಧ್ಯತೆ ಕೂಡ ಅಲ್ಲಗಳಂತೇಳಿ. ಆದರೆ ಕಾಂಗ್ರೆಸ್ಸಿಗೆ ಹೆಚ್ಚು ಅನುಕೂಲ ಆದದ್ದು ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದು ಇವರನ್ನು ಕೈ ಹಿಡುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಬ್ಲೂ ಇಂಡಿಯಾ ಪಾರ್ಟಿಯಿಂದ ತಳವಾರ ಶಿವಕುಮಾರ್ ಅವರು ಕೂಡ ಒಳ್ಳೆಯ ಅಭ್ಯರ್ಥಿ. ಆಲ್ ಇಂಡಿಯಾ ಜನರಕ್ಸ್ ಪಾರ್ಟಿಯಿಂದ ಸಿದ್ದಪ್ಪ ಗೋಡಿ, ಪಕ್ಷೇತರು ಆನಂದ್ ಜಕಾತಿ, ರವಿ ಪಡ್ಸಲ್ಗಿ. ಈ ಪಕ್ಷೇತರ ಅಭ್ಯರ್ಥಿ ಕೂಡ ಅತ್ಯುತ್ತಮವಂಥ ಅಭ್ಯರ್ಥಿಗಳಿದ್ದಾರೆ. ಅದರ ಜನ ಓಟ್ ಹಾಕಿದ್ದಾರೆ. ಈಗ ನೇರವಾಗಿ ಅಲ್ಲಿರೋದು ಕಾಂಗ್ರೆಸ್ ಮತ್ತು BJP ನಡುವೆ. ಒಟ್ಟಾರೆ ಇಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ
ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇಬ್ಬರು ನಾಯಕರು ಕೂಡ ಒಬ್ಬರ ಇನ್ನೊಬ್ಬರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದರೆ ಚುನಾವಣೆ ಮುಗಿದ ನಂತರ ಇವರು ಎಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಹೀಗಾಗಿ ಕಾರ್ಯಕರ್ತರು ಜಗಳಾಡಬಾರ್ದು. ಪ್ರತಿಷ್ಠೆಯ ಕನವಾಗಿರ್ತಕ್ಕಂಥ ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಉಳಿಸಿಕೊಳ್ಳೋಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ದಾವಣಗೆರೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇವರ ಪ್ರಚಾರಕ್ಕೆ ಬಿ.ವೈ. ವಿಜೇಂದ್ರ, ನಂತರ ಆರ್. ಅಶೋಕ ಎಲ್ಲರೂ ಕೂಡ ವಿಧಾನ ಪರಿಷತ್ ನಾಯಕರು ಕೂಡ ಅಲ್ಲಿ ಹಾಜರಿದ್ದಾರೆ. ಆದರೆ ಇಲ್ಲಿ ಕೈ ಹಿಡಿಯುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಪ್ರಚಾರ ಮಾತ್ರ ಜೋರಿದೆ. ಬಿ ಜೆ ಪಿ ನಗರ ವಲಯದಲ್ಲಿ ಬಿ ಜೆ ಪಿ ಹೆಚ್ಚು ಪಕ್ಷ ಮತಗಳು ಬಿದ್ದರೆ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್. ಅದರ ಗ್ಯಾರಂಟಿಯಿಂದ ನಗರ ಮತದಾರರು ಕೂಡ ಕಾಂಗ್ರೆಸ್ ಕೈ ಹಿಡಿಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಒಟ್ಟಾರೆ ಈ 2 ಸ್ಥಾನಗಳು ಕಾಂಗ್ರೆಸ್ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಇದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.